ನಮಸ್ಕಾರ ಎಲ್ರಿಗೂ. ನಾವಿವತ್ತು ಹೊಸದಾಗಿ ನಮ್ಮ ಕಲಬುರಗಿ ಒಳಗ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡತ್ತೀವಿ. ಸೊ ಇವತ್ತು ನಮ್ಮ ಜೊತೆ ಅದಾರ ಡಾಕ್ಟರ್ ಶರಣ್ ಪ್ರಕಾಶ್ ಸರ್. ಸೊ ಬರ್ರಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಸರ್. ಹಲೋ, ವೆಲ್ಕಮ್ ಟು ಅವರ್ ಪಾಡ್ಕಾಸ್ಟ್. ಥ್ಯಾಂಕ್ ಯು. ಸರ್, ನಿಮ್ಮ ಬಗ್ಗೆ ಸ್ವಲ್ಪ ಇಂಟ್ರೋ. ಬೇಸಿಕಲಿ ನನ್ನ ಹೆಸರು ಡಾಕ್ಟರ್ ಶರಣ್ ಪ್ರಕಾಶ್. 2017ನಾಗ ನಾವು ಅಪೆಕ್ಸ್ ಡೆಂಟಲ್ ಅಂತ ಸ್ಟಾರ್ಟ್ ಮಾಡೀವಿ. 2017 ಹಿಡಿದು 2026 ತನಕ ಲಾಂಗ್ ಜರ್ನಿ ಅದ ರೀ. ಅಪೆಕ್ಸ್ ಡೆಂಟಲ್ ಜೊತೆಗೆ ನನ್ನ ಕಲೀಗ್ ಡಾಕ್ಟರ್ ಶರಣ್ ಬಸಪ್ಪ SK ಇಬ್ಬರು ಕೂಡಿದ್ದು ಜರ್ನಿ ಸ್ಟಾರ್ಟ್ ಮಾಡಿ. ಪರ್ಸನಲಿ ನಂದು ಅಚೀವ್ಮೆಂಟ್ಸ್ ಅಥವಾ ನನ್ನ ಬಗ್ಗೆ ಇಂಟ್ರೊಡಕ್ಷನ್ನಾಗ ಏನಾದರೂ ಆ್ಯಡಪ್ ಮಾಡ್ಬೇಕಂದ್ರೆ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅದ ನಂದು 2016ನಾಗ ಹೈಯೆಸ್ಟ್ ಓರಲ್ ಹೆಲ್ತ್ ಚೆಕಪ್ಪ. ಅದಾಗಿದ ಮ್ಯಾಗ ಭಾಳಷ್ಟು ವೆಂಚರ್ಸ್ಗಳು ಸ್ಟಾರ್ಟ್ ಮಾಡೀವಿ. ಭಾಳಷ್ಟು ಫ್ರೆಂಡ್ಸ್ ಜೊತೆ ಕೂಡಿ ಅಂದ್ರೆ ಗುಲ್ಬರ್ಗಾ ಡೆಂಟಿಸ್ಟ್ರಿಗೆ ಭಾಳಷ್ಟು ಕಾಂಟ್ರಿಬ್ಯೂಷನ್ ಅದ. ಪರ್ಸ್ನಲಿ ಅದು ಆಗಿದ್ಮ್ಯಾಗ ಒನ್ ಆಫ್ ದ ಬೆಸ್ಟ್ ಇಯರ್ ಆಫ್ ಮೈ ಕರಿಯರ್ ವಾಸ್ 2024. ಬೆಸ್ಟ್ ಸೆಕ್ರೆಟ್ರಿ, ಬೆಸ್ಟ್ ಆಲ್ರೌಂಡರ್ ಆ್ಯಂಡ್ ಬೆಸ್ಟ್ ಬ್ರ್ಯಾಂಚ್ ಅಂತಂದು 2024ನಾಗ ಸ್ಟೇಟ್ ಲೆವೆಲ್ನಾಗ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಕಡೆಯಿಂದ ನನಗೆ ಅವಾರ್ಡ್ ಕೊಟ್ಟಾರೆ. ಅದಾಗಿದ್ಮ್ಯಾಗ ಭಾಳಷ್ಟು ಇಕ್ವಿಪ್ಮೆಂಟ್ಸ್ ನಾವು ಗುಲ್ಬರ್ಗಾದಾಗ ಇಂಟ್ರೊಡ್ಯೂಸ್ ಮಾಡೀವಿ. ಅದಾಗಿದ್ಮ್ಯಾಗ ಪರ್ಸನಲಿ ಅಪೆಕ್ಸ್ ಡೆಂಟಲ್ನಾಗ ನಾವು ವರ್ಕ್ ಮಾಡೋಕ್ಕೋತ ಏನಾಗಿದೆ ಅಂತಂದ್ರೆ ಮೊದಲು 2 ಚೇರ್ ಇದ್ದು, ಆಮ್ಯಾಗ 2ನೇ ಬ್ರ್ಯಾಂಚ್ ಹೋದ್ವಿ. ಆಮೇಲೆ ಕೋವಿಡ್ನಾಗ ಅದು ಶಟ್ ಡೌನ್ ಮಾಡಿದ್ವಿ. ಮತ್ತು 2 ಚೇರ್ ಇದ್ದಲ್ಲಿ ನಾವು 3, 4, 5 ಚೇರ್ ಹೋದ್ವಿ. ಮಲ್ಟಿ ಫ್ಲೋರ್ ಬಂದ್ವಿ. ಅದ್ರ ಜೊತೆಗೆ ಇಕ್ವಿಪ್ಮೆಂಟ್ಸ್ ಎಲ್ಲನೂ ವರ್ಲ್ಡ್ ಕ್ಲಾಸ್ ಇಕ್ವಿಪ್ಮೆಂಟ್ಸ್ ನಾವೆಲ್ಲ ನಮ್ಮ ಕ್ಲಿನಿಕ್ನಾಗ ಸ್ಟಾರ್ಟ್ ಮಾಡೀವಿ. ಫಾರ್ ಎಕ್ಸಾಂಪಲ್ ಲೇಸರ್ ಸರ್ಜರಿ ಅಂತೀವಿ. ಆಮ್ಯಾಗ ಇಂಪ್ರೆಷನ್ ಸಲಿಂದು ಇಂಟ್ರಾಊರಲ್ ಸ್ಕ್ಯಾನರ್ ಅಂತ ಯೂಸ್ ಮಾಡ್ತಾಯಿದ್ವಿ. ಅದು ಬಿಟ್ಟರೆ ಭಾಳ ಎಲ್ಲ ಮಾಮೂಲಿ ಎಲ್ಲರೂ ಯೂಸ್ ಮಾಡೋಂಥದ್ದು ಭಾಳ RVG ಅಂತ ಡಿಜಿಟಲ್ ಎಕ್ಸ್ರೇಸ್ ಅವೆಲ್ಲ ನಾವು ಸ್ಟಾರ್ಟ್ ಮಾಡ್ತಾಯಿದ್ವಿ, ಅಂದರೆ ಆಲ್ರೆಡಿ ಯೂಸ್ ಮಾಡ್ತಾಯಿದ್ವಿ. ಇದು ಬಿಟ್ಟರೆ ನನಗೆ ಭಾಳ ಖುಷಿ ಆಗೋದಂದ್ರೆ ಡೆಂಟಲ್ ಮ್ಯಾಗ ಒಂದು ಪಾಡ್ಕಾಸ್ಟ್ ಏನು ಸ್ಟಾರ್ಟ್ ಮಾಡ್ಲತ್ತೀರಿ, ಅದ್ರ ಬಗ್ಗೆ ಭಾಳ ಖುಷಿ ಅದ. ಯಾಕಂದ್ರೆ ಭಾಳಷ್ಟು ಜನಕ್ಕೆ ಹಲ್ಲಿನ ಬಗ್ಗೆ ಅವೇರ್ನೆಸ್ ಅನ್ನೋಂಥದ್ದು ಭಾಳ ಕಮ್ಮಿ ಅದ. ಹಲ್ಲಿಗೆ ಲಾಸ್ಟ್ ಮೂಮೆಂಟ್ ಪೇನ್ ಇದ್ದಾಗ ಅಥವಾ ಅವತ್ತಿನ ದಿವ್ಸ ನಿದ್ದೆ ಆಗಲಿಲ್ಲ, ಆ ಟೈಮ್ನಾಗೆ ಏನಾಗ್ತದೆ ಅಂದರೆ ಡೆಂಟಲ್ ಅಥವಾ ಡೆಂಟಿಸ್ಟ್ ಕಡೆ ಅಥವಾ ಡೆಂಟಲ್ ಹಾಸ್ಪಿಟಲಿಗೆ ಬಂದು ಅಪ್ರೋಚ್ ಆಗ್ತಾರೆ. ನಾವು ಈ ಪಾಡ್ಕಾಸ್ಟ್ಲಿಂತ ಯಾರೇ ನೋಡೋರಿದ್ರು, ಸಣ್ಣ ಹುಡುಗರು ಹಿಡ್ಕೊಂಡು ದೊಡ್ಡವರು, ಸ್ಕೂಲ್ ಏಜ್ದವ್ರು ಇರ್ಬೋದು, ಕಾಲೇಜ್ ಏಜ್ದವ್ರು ಇರ್ಬೋದು, ಅಥವಾ ಓಲ್ಡ್ ಏಜ್ದವ್ರು ಇರ್ಬೋದು, ಯಾರೇ ಇದು ಪಾಡ್ಕಾಸ್ಟ್ ನೋಡಿದ್ರೆ ಅವ್ರಿಗೆ ಒಂದು ಸ್ಮಾಲ್ ಆಗಿ ಇಂಟ್ರೊಡಕ್ಷನ್ ಅಥವಾ ಅವೇರ್ನೆಸ್ ಅಂತ ಫೀಲಿಂಗ್ ಇರ್ಬೇಕು. ಸೊ ಮಚ್ ಗ್ರೇಟ್ಫುಲ್ ಸರ್ ಟು ಹ್ಯಾವ್ ಯು ಇನ್ ಅವರ್ ಕಲಬುರ್ಗಿ. ಥ್ಯಾಂಕ್ ಯು. ಸೊ ಇವತ್ತು ನಮ್ಮ ಟಾಪಿಕ್ ಓರಲ್ ಹೆಲ್ತ್ ಅವೇರ್ನೆಸ್ ಅಂತ. ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್, ಓರಲ್ ಹೆಲ್ತ್ ಬಗ್ಗೆ? ಬೇಸಿಕಲಿ ನಾನು BDS ಮುಗಿದ ಮ್ಯಾಗ MDS ಮಾಡಿದ್ದು ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ ಅಂತ. ಸೊ ಇದು ನನ್ನ ಫೇವ್ರೇಟ್ ಟಾಪಿಕ್ ಅದ ರೀ, ಓರಲ್ ಹೆಲ್ತ್ ಅವೇರ್ನೆಸ್. BBS ಆಗಿದ್ಮೇಲೆ ಬಹಳಷ್ಟು ಸ್ಪೆಷಾಲಿಟಿ ಅದಾವ. ಹಂಗೆ ನಮ್ಮ ಡೆಂಟಿಸ್ಟ್ ಇದ್ದಾಗೂ 9 ಸ್ಪೆಷಾಲಿಟಿ ಅವ. ಭಾಳ ಜನಕ್ಕೆ ಗೊತ್ತಿಲ್ಲ. BDS ಆಗಿದ್ಮೇಲೆ ಡೆಂಟಿಸ್ಟ್ ಅಂತ ತಿಳ್ಕೊತಾರೆ. ಸೊ ಡೆಂಟಲ್ ಅಂದ್ರೆ ಡೆಂಟಲ್ ಒಬ್ಬರೇ ಡಾಕ್ಟರ್ ಅದಾರಂತ, ಆ ಟೈಪ್ ಇಲ್ರಿ. ಹಾಗಾಗಿ 9 ಬ್ರಾಂಚ್. ಆ 9 ಬ್ರಾಂಚ್ನಾಗ ನಂದಿರೋದು ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ ಅಂತ. ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ ಇದು ಸ್ಪೆಷಾಲಿಟಿನೇ ಅದ ಅವೇರ್ನೆಸ್ ಮಾಡೋದು. ಓರಲ್ ಹೆಲ್ತ್ ಅವೇರ್ನೆಸ್ ನಾ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಫಸ್ಟ್ ಏನು ಮಾಡೋಣ, ಸಣ್ಣ ಹುಡುಗರಲ್ಲೇ ಸ್ಟಾರ್ಟ್ ಮಾಡೋಣ. ಈಗ ಬೇಸಿಕಲಿ ತಾಯಂದ್ರಿಗೆ ಏನಾಗ್ತದೆ ಅಂತಂದ್ರೆ ತಮಗೆ ಪ್ರಾಬ್ಲಮ್ ಇದ್ರಿರಲಿ, ನನ್ನ ಮಗಳಿಗೆ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋದು ಭಾಳ ಇಮೋಷ್ನಲಿ ಟಚ್ ಅಪ್ ಇರ್ತದೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಹಲ್ಲು ಬರೋದು 6 ಮಂತ್ಸಿಗೆ ಬರ್ತೀರಿ ಫಸ್ಟ್ ಹಲ್ಲು. ಸೊ ಎಲ್ಲೋ 1% ಏನಾಗ್ತದೆ ಅಂತಂದ್ರೆ ಹುಟ್ಟು ಕೂಡಲೇನೂ ಹಲ್ಲು ಇರ್ತವೆ. ಅದಕ್ಕೆ ನಾವು ನಿಯೋನ್ಯಾಟಲ್ ಟೀತ್ ಅಂತೀವಿ. ಸೊ ಅದೇನು ದೊಡ್ಡ ಪ್ರಾಬ್ಲಮ್ ಇರಲ್ಲ. ಇಮಿಡಿಯೇಟ್ ಹುಟ್ಟು ಕೂಡಲೇ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಗೈನಕಾಲಜಿಸ್ಟ್ ಆಯಿತು, ಪೀಡಿಯಾಟ್ರಿಷಿಯನ್ ಅವ್ರು ಏನು ಮಾಡ್ತಾರೆ, ಡೆಂಟಿಸ್ಟ್ ಕಡೆ ನಿಮಗೆ ರೆಫರ್ ಮಾಡ್ತಾರೆ. ಅದೊಂದು ಸ್ಮಾಲ್ ಸ್ಪ್ರೇ ಮಾಡಿ ಹಲ್ಲು ತೆಗೆದುಬಿಡ್ತೀವಿ. ಸೊ ದ್ಯಾಟ್ ಅದು ನಿಮಗೆ ಇನ್ ಫ್ಯೂಚರ್ನಾಗ ಫೀಡಿಂಗಿಗೆ ಅದು ಹೆಲ್ಪ್ ಆಗ್ತದೆ. ಅಲ್ಲ ಅದು ಟೀತ್ ತೆಗಿಬಾರ್ದು ಅನ್ನೋದು, ಅದು ಹಲ್ಲು ತೆಗಿಬಾರ್ದು ಅನ್ನೋದು ಒಂದು ಏನೋ ಒಂದು ಮಿತ್ ಅದ ರೀ, ಅಂಧವಿಶ್ವಾಸದ. ಅದು ತೆಗೆದ್ರೆ ಹಂಗೆ ಆಗ್ತದ, ಬುದ್ಧಿ ಕಮ್ಮಿ ಆಗ್ತದ, ಇದು ಆಗ್ತದ, ದಡ್ಡ ಹುಡ್ತಾರ, ಅದು ಏನಿಲ್ಲ. ಅದು ಒಂದು ಏನಂದ್ರೆ ಡೆವಲಪ್ಮೆಂಟಲ್ ಅನಾಮಲೀಸ್ ಅಂತೀವಿ, ಡೆವಲಪ್ಮೆಂಟಲ್ ಡಿಫೆಕ್ಟ್ ಇರ್ತದೆ. ಸೊ ಅದು ಈಗ ಇಷ್ಟು ಟೆಕ್ನಾಲಜಿ ಮುಂದುವರೆದ ಮ್ಯಾಗ ಇನ್ನೂ 50 ವರ್ಷ 100 ವರ್ಷದಿಂದ ಹಿಂದಿನ ಅಂಧವಿಶ್ವಾಸಗಳು ನಾವು ಇಟ್ಕೊಂಡು ಬರೋ ಕೂಸಿಗೆ ಪ್ರಾಬ್ಲಮೆಟಿಕ್ ಮಾಡೋದಕ್ಕಿಂತ ಅದು ಒಂದು ನಾವು ಅವೇರ್ನೆಸ್ ಆಗಿ ನಿಯೋನ್ಯಾಟಲ್ ಟೀತ್ ಅಥವಾ ಹುಟ್ಕೊಳ್ಳೇನೆ ಅದು ತೆಗೆಸ್ಕೊಂಡಿದ್ದು ನೆಕ್ಸ್ಟ್ ಫ್ಯೂಚರ್ನಾಗ ಫೀಡಿಂಗಿಗೆ ಅದ ಹೆಲ್ಪ್ ಆಗ್ತದೆ. ಅದು ಬಿಟ್ಟಾಗಿದ್ಮೇಲೆ ಫಸ್ಟ್ ಟೀತ್ ನಾನು ನಿಮ್ಗೆ ಅದಲ್ಲ, ಈಗ 6ನೇ ತಿಂಗಳಿಗೆ ಫಸ್ಟ್ ಟೀತ್ ಆಗ್ತದೆ. ಸೊ ಆ ಫಸ್ಟ್ ಟೀತ್ 6ನೇ ತಿಂಗಳಿಗೆ ಸ್ಟಾರ್ಟ್ ಆಗಿದ್ದು ಟಿಲ್ 3 years ತನಕ ಬರ್ತವೆ. ಸೊ ಫಸ್ಟ್ ಸೆಟ್ ಆಫ್ ಟೀತ್ ಕೂಸುಗಳಿಗೆ ಏನಿರ್ತವೆ ಅಂತಂದ್ರೆ ನಾವು ನಾರ್ಮಲಿ ನಮ್ದು ಲ್ಯಾಂಗ್ವೇಜ್ನಾಗ ಮಿಲ್ಕ್ ಟೀತ್ ಅಂತೀವಿ ಅಥವಾ ಡೆಸಿಡಿಯಸ್ ಟೀತ್ ಅಂತೀವಿ. ತೆಳಗ್ 10 ಮ್ಯಾಗ್ 10. ಸೊ ಅದ್ರದ್ದು ಒಂದು ಇಂಪಾರ್ಟೆನ್ಸ್ ಅದ. ನಮ್ದು ನಾರ್ಮಲಿ ಏನದಂದ್ರೆ ಸಣ್ಣ ಕೂಸುಗಳದ್ದು ಜಾ ಸಣ್ಣದಿರ್ತದ, ನಾಲ್ಗೆ ಸಣ್ಣದಿರ್ತದ, ತುಟಿ ಸಣ್ಣದಿರ್ತದ, ಹಲ್ಲೂ ಸಣ್ಣದಿರ್ತದೆ. ಸೊ ಅದು ಏನು ಮಾಡ್ತದೆ ಅಂತಂದ್ರೆ ಅದ್ರ ಪ್ರಕಾರ ಹೋಗ್ತದೆ. ಅದ್ರದ್ದು ಬಗ್ಗೆ ಇಂಪಾರ್ಟೆನ್ಸ್ ಏನದ ಅಂದ್ರೆ ಹಿಂಗೆ ಹಲ್ಲು ಬೀಳವ ಅದಾವ, ಅದಕ್ಕೆ ಯಾಕೆ ಕೇರ್ ತೊಗೊಂಬರಿ, ಹುಳ ಹತ್ತಿದ್ರೂ ನಡೀತದ, ಬೀಳವೇ ಅವಲ್ಲ ಅಂತ ಭಾಳಷ್ಟು ಜನ ಅದ್ರ ಟ್ರೀಟ್ಮೆಂಟ್ ತೊಗೊಂಬಲ್ಲ. ಅದ್ರದ್ದು ಇಂಪಾರ್ಟೆನ್ಸ್ ಏನದ ಅಂದ್ರೆ ಈಗ ಸಪೋಸ್ ಅವು ಬೀಳಾವ್ ಹಲ್ಲು ಇದ್ರೂ ಕರೆಕ್ಟ್ ಟೈಮಿಗೆ ಬೀಳ್ಬೇಕು. ಈಗ ಸಪೋಸ್ ಭಾಳಷ್ಟು ಹುಳ ಹತ್ತದು ಅಂದ್ರೆ ಏನು ನ್ಯಾಚುರಲ್ ಪ್ರೊಸೆಸ್ ಅದ, ಅದು ಪ್ರೊಸೆಸ್ ಆಗಲ್ಲ.
ಹುಳ ಹತ್ತಿದಾಗ ಏನಾಗ್ತದೆ ನಾರ್ಮಲಿ ಬೀಳಲ್ರಿ. ಬೀಳಾರ್ದಕ್ಕೆ ಏನಾಗ್ತದೆ ಪರ್ಮನೆಂಟ್ ಟೀತಿಗೆ ನಾವು ನಿಂದ್ರಸಪ್ಲೇ ಇಲ್ಲ. ಅದು ಪರ್ಮನೆಂಟ್ ಟೀತ್ ಏನ್ ಮಾಡತ್ತ ಅಂತಂದ್ರೆ ಬಾಜುದ್ ಬರ್ಲಕ್ ಸ್ಟಾರ್ಟ್ ಮಾಡ್ತದೆ, ಮುಂದೆ ಬರ್ಲಕ್ಕ, ಹಿಂಗ್ ಬರ್ಲಕ್ಕ, ಸೈಡ್ ಬರ್ಲಕ್ಕ, ಇದೊಂದು ಸ್ಟಾರ್ಟ್ ಮಾಡ್ತದೆ. ಇನ್ನೊಂದು ಇದಕ್ಕಿಂತ ವರ್ಸ್ಟ್ ಕಂಡೀಷನ್ ಏನದ, ಬರ ಹಲ್ಲಿಗೆ ನೀವು ಹೆಂಗಂತಂದ್ರೆ ಎನ್ವೈರ್ಮೆಂಟ್ ಅದು ಎಲ್ಲಿಂದ ಹೊರಗೆ ಬರ್ಬೇಕಲ್ಲ, ಆ ಎನ್ವೈರ್ಮೆಂಟ್ ಇಷ್ಟು ಇನ್ಫೆಕ್ಟೆಡ್ ಇರ್ತದ. ಅದಕ್ಕೇನ್ ಮೇನ್ ಪೂರಾ ಲೈಫ್ ಲಾಂಗ್ ಇರೋಂಥದ್ದು ಏನು ಅದ್ರದ್ದು ಜರ್ನಿ ಅದ, ಅಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಮಿನರಲ್ಸ್, ರಾ ಮಟೀರಿಯಲ್ಸ್ ಅದು ಸಿಗಲ್ಲ. ಸೊ ಅದೇನಾಗ್ತದ, ನಾರ್ಮಲ್ ಏನ್ ಪ್ರೊಸೆಸ್ ಆಗದ ಆಗ್ಬಿಡ್ತದ. ಅಟ್ ದ ಏಜ್ ಆಫ್ 18, 19, 20 ಅಥವಾ 30, 40 ಏನು ಕ್ವಶನ್ ಬರ್ತಂದ್ರೆ, ಸರ್ ನಾ ಹಲ್ಲ ಎಲ್ಲ ಚಂದ ಇಟ್ಕೋತೀನಿ ರೀ, ಬ್ರಷ್ ಮಾಡ್ತೀನಿ ರೀ, ಅಂದ್ರೂ ನನಗೆ ಯಾಕೆ ಹುಳ ಹತ್ಲತ್ತವ್ರಿ. ಈಗ ಆ ಕ್ವಶನಿಗೆ ನಾವು ಬರಬಾರ್ದು ಅನ್ನೋ ಸಲಿಂದ ಹೆಂಗದ ರೀ, ನಮ್ದೇನು ಮಿಲ್ಕ್ ಟೀತ್ ಅದಾವ ಅವು ಚಂದ ಇಟ್ಕೊಂಡು, ಬಾಯ್ದೆಲ್ಲ ಎನ್ವೈರ್ಮೆಂಟ್ ಚಂದ ಇಟ್ಕೊಂಡು, ಆ ಬಾಯ್ದಂದು ಹೊಸ ಹಲ್ಲು ಬರೋ ಟೈಮಿಗೆ ಎನ್ವೈರ್ಮೆಂಟ್ ಚಂದ ಇಟ್ಕೊಂಡು ಅಂದ್ರೆ ಅದು ಏನು ಹಲ್ಲು ಬಿಲ್ಟ್ ಆಗ್ತದೆ. ಈಗ ನಾವು ಎಲ್ಲರೂ ಮಾಡ್ತೀವಿ ಫೌಂಡೇಶನ್ ಸ್ಟ್ರಾಂಗ್ ಇರ್ಬೇಕ್ರಿ ಅಂತಂತಾರಲ್ಲ, ಹಂಗ ಹಲ್ಲಿಂದ ಫೌಂಡೇಶನ್ ಸ್ಟ್ರಾಂಗ್ ಇತ್ತು ಅಂತೇಳಿ ನಿಮ್ದು ಏನಾಗ್ತದೆ ಇಮ್ಯುನಿಟಿ ಅಂತನ್ರಿ ಅಥವಾ ಅದ್ರ ರೆಸಿಸ್ಟೆನ್ಸ್ ಅನ್ರಿ, ಅದು ಏನಾಗ್ತದೆ ಸ್ಟ್ರಾಂಗ್ ಇರ್ತದೆ. ಅದು ಬಿಟ್ಟು ಇನ್ನೊಂದು ಏನಾದ್ರೆ ಎರಡು ಭಾಳ ಮೇಜರ್ ಪ್ರಾಬ್ಲಮ್ ನಾವು ಸಣ್ಣ ಕೂಸುಗಳಿಗೆ ನೋಡ್ತೀವಿ. ಫಸ್ಟ್ ನೀವು ನೋಡಿರ್ಬೇಕೆಲ್ಲಾದ್ರು ಥಮ್ ಸಕ್ಕಿಂಗ್ ಅಂತೀವಿ. ಸಣ್ಣ ಕೂಸುಗಳು ಏನು ಮಾಡ್ತಾವ, ಥಮ್ ಇಟ್ಕೊಂಡ್ಬಿಡ್ತಾವ. ಒಂದು ಅದು ಅದ ರೀ. ಎರಡನೇದು ಏನದ, ಕೂಸುಗಳು ಅಳ್ಳತ್ತಾವ ಅಂತಂದು ಏನು ಮಾಡ್ತಾರ, ಬಾಟಲ್ ಫೀಡ್ ಇಟ್ಬಿಡ್ತಾರೆ. ಈಗಿನ ಟೈಮ್ನಾಗ ಮೊಬೈಲ್ ಕೊಡ್ಲತ್ತಾರ, ಮೊದ್ಲಿನ ಟೈಮ್ನಾಗ ಬಾಟಲ್ ಫೀಡ್ ಅಂತ ಕೊಟ್ಬಿಡ್ತೀವಿ. ಸೊ ಈ ಎರಡು ರೀಸನ್ಲಿಂತ ಏನಾಗ್ತದ, ಅಪ್ಪರ್ ಜಾ ಅಂತೀವಿ, ಮ್ಯಾಗಿಂದ ಏನು ಇದು ಟೀತ್ ಅದಾವಲ್ಲ ಅವು ಒಂದು ಟೈಪ್ ಬೀಗ್ ಶೇಪ್ನಾಗ ಬರ್ತದೆ. ಯಾಕಂದ್ರೆ ಥಂಬ್ ಇಟ್ಕೊಂಡಿರ್ತೀವಿ, ಸೊ ಥಂಬಿನ ಶೇಪ್ನಾಗ ಬಂದ್ಬಿಡ್ತಾವೆ. ಅದು ಆಗಿದ್ಮ್ಯಾಗ ಏನಾಗ್ತದೆ, ಇನ್ನೊಂದು ಅದ್ರನಾಗ ನಾವು ನೋಡ್ಲಾರ್ದಂಥದ್ದು ಏನದ, ನುಂಗಬೇಕು. ಊಟ ಮಾಡಿದ್ ನುಂಗದ್ ಅವ್ರು ಕಲಿಯಲ್ಲ ಜಲ್ದಿ. ಸೊ ಊಟ ಮಾಡಿದ ಏನದ ಬಾಯ್ದಾಗೆ ತಿರ್ಗಾಡ್ತಿರ್ತದೆ. ಸೊ ಆ ಬಾಯ್ದಾಗ ತಿರ್ಗಾಡೋದ್ರಲಿಂತ ಏನಾಗ್ಬಿಡ್ತದ, ನಾರ್ಮಲಿ ಏನಾಗ್ತದೆ ಹುಳ ಹತ್ಬಿಡ್ತದೆ. ಸೊ ಅವು ಎರಡು ನಾವು ಭಾಳ ಅವೇರ್ನೆಸ್ ಕೊಡೋದೇನದ ತಾಯಂದ್ರಿಗೆ ಅಂತಂದ್ರೆ, ಒಂದು ಥಮ್ ಸಕ್ಕಿಂಗ್ ಎಷ್ಟು ಜಲ್ದಿ ಆಗ್ತದೆ ಅಷ್ಟು ಜಲ್ದಿ ಹ್ಯಾಬಿಟ್ಸ್ ಕಟ್ ಮಾಡ್ಬೇಕ್ರಿ. ಎರಡನೇ ಲಾಂಗ್ ಸ್ಟ್ಯಾಂಡಿಂಗ್ ಬಾಟಲ್ ಫೀಡಿಂಗ್ ಕೊಡ್ಬಾರ್ದು. ಇವೆರಡು ಏನಾದರೂ ನೀವು ನೋಡಿದ್ರಿ ಅಂತಂದ್ರೆ, ಅಲ್ಲಿ ಎರಡು ನಮ್ದು ಡೆಂಟಿಸ್ಟ್ದಾಗ ಒಂದು ರ್ಯಾಂಪೆಂಟ್ ಕೇರೀಸ್ ಅಂತೀವಿ, ಸೊ ಇನ್ನೊಂದೇನಾದ್ರಿ ಬಾಟಲ್ ಫೀಡಿಂಗ್ ಕೇರೀಸ್ ಅಂತೀವಿ. ಸೊ ಅವು ಎರಡು ಟೈಪ್ ಆಫ್ ಕೇರೀಸಿಗೆ ಭಾಳ ಜಲ್ದಿ ಅಡ್ರೆಸ್ ಮಾಡ್ಕೋಬೇಕಂದ್ರೆ ಟ್ರೀಟ್ಮೆಂಟ್ ತೊಗೋಬೇಕು.